ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ದೇವರ ಪ್ರಸಾದಕ್ಕೆ ಇಡಬಹುದಾದಂತಹ 4 ಬಗೆಯ ಪ್ರಸಾದ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಸಿಹಿ ಪೊಂಗಲ್ ರೆಸಿಪಿ. ತುಂಬ ಈಸಿಯಾಗಿ ಸಹ ಮಾಡ್ಕೊಳ್ಬಹುದು. ಹೆಸರು ಬೇಳೆಯಿಂದ ಮಾಡ್ಕೊಳ್ಳುವಂಥದ್ದು. ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಉಪಯೋಗಿಸ್ಕೊಂಡು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇದನ್ನು ಹೇಗೆ ಮಾಡೋದು ಅಂದರೆ, ಇಲ್ಲಿ 1 ಕಪ್ ಅಷ್ಟು ಹೆಸರು ಬೇಳೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ, ಹೆಸರು ಬೇಳೆಯನ್ನು ತೊಳೆದು ಚೆನ್ನಾಗಿ ಈ ರೀತಿ ಮಾಡಿ ತಗೊಳ್ಬೇಕಾಗತ್ತೆ. ಈಗ ತೊಳೆದಿಟ್ಟಿರುವಂತಹ ಹೆಸರು ಬೇಳೆಯನ್ನು ಈ ರೀತಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪನೂ ನೀರಿರಬಾರ್ದು, ಆ ರೀತಿಯಲ್ಲಿ ನಾವು ಇದನ್ನು ಹುರಿದು ತಗೊಳ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಹುರಿಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹೆಸರು ಬೇಳೆ, ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಹುಡಿ ಹುಡಿಯಾಗಿ ಬರಬೇಕು. ಈ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಹುರಿದು ತಗೊಳ್ಳಿ. ಹಾಗೆ 1 ಕಪ್ ಅಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ಸಹ ಚೆನ್ನಾಗಿ ತೊಳೆದು ತಗೊಳ್ತೀನಿ. ನೋಡಿ, ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಹುರಿಬೇಕಾಗತ್ತೆ. ಅದೇ ಪ್ಯಾನಿಗೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಇದರಲ್ಲೂ ಸಹ ನೀರಿನ ಅಂಶ ಇರಬಾರ್ದು, ಚೆನ್ನಾಗಿ ಹುರಿದು ತಗೊಳ್ಬೇಕು. ನಂತರ ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಇದನ್ನು ವಿಷಲ್ ಕೂಗಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಹುರಿದಿರುವಂತಹ ಅಕ್ಕಿಯನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಹುರಿದಿರುವಂತಹ ಹೆಸರು ಬೇಳೆನ ಸಹ ಈ ರೀತಿ ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. 3 ಲೋಟದಷ್ಟು ನೀರನ್ನು ಹಾಕ್ಕೊಂಡು ನಾನು ಇದನ್ನು ವಿಷಲ್ ಹಾಕಲಿಕ್ಕೆ ಇಡ್ತಾ ಇದ್ದೀನಿ. ಫಸ್ಟು ಸ್ಟಾರ್ಟಿಂಗ್ಗೆ ವಿಷಲಿಗೆ ಇಡಬಾರ್ದು. ಇದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನಾವು ಇದನ್ನು ಒಂದು 3 ರಿಂದ 4 ವಿಷಲ್ಲು ಹಾಕಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಿದೆ. ಈಗ ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು 4 ವಿಷಲ್ ಹಾಕಿಸ್ಕೊಳ್ತೀನಿ. ಹಾಗೆ ಅಷ್ಟರಲ್ಲಿ ಇನ್ನೊಂದು ಕಡೆ ಗ್ಯಾಸ್ಗೆ 1.5 ಕಪ್ಪಷ್ಟು ಬೆಲ್ಲನ ಕರಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಬರೀ ಕರಗಿದ್ರೆ ಸಾಕಾಗತ್ತೆ ಬೆಲ್ಲ. ನೋಡಿ, ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಇದು ಪಾಕ ಬರುವಂತಹ ಅವಶ್ಯಕತೆ ಇರೋದಿಲ್ಲ. ಈಗ ಇದನ್ನು ಶೋಧಿಸ್ಕೊಳ್ಳೋಣ. ನೋಡಿ, ಈಗ ಇದು ಸಹ ರೆಡಿಯಾಗಿದೆ. ಇಲ್ಲಿ 4 ವಿಷಲ್ ಹಾಕಿಸಿ ತೊಗೊಂಡಿದ್ದೀನಿ. ಇದು ಸಹ ತುಂಬಾ ಚೆನ್ನಾಗಿ ಬೆಂದಿತ್ತು. ಈಗ ಇದನ್ನು ಇನ್ನೊಂದು ಬಾಣಲೆಗೆ ಹಾಕ್ಕೊಳ್ತೀನಿ ನಾನು. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ಮತ್ತು ಅಕ್ಕಿ. ಈ ರೀತಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಸಿಹಿ ಪೊಂಗಲ್ ತಿನ್ನುವಾಗ. ನೋಡಿ, ಈ ರೀತಿ ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೆಲ್ಲದ ನೀರನ್ನು ನಾವು ಶೋಧಿಸ್ಕೊಳ್ಬೇಕಾಗತ್ತೆ. ಇದು ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ರೆಡಿ ಇದ್ದಂತಹ ಎಲ್ಲ ಬೆಲ್ಲದ ನೀರನ್ನು ನಾನು ಇದರೊಳಗಡೆ ಶೋಧಿಸ್ಕೊಂಡು ತೊಗೊಂಡಿದ್ದೀನಿ. ಸ್ವೀಟು ಜಾಸ್ತಿ ಬೇಕು ಅನ್ನೋ ಅಂಥವ್ರು ಬೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇದು ಮೀಡಿಯಮ್ ಆಗಿ ತುಂಬ ಚೆನ್ನಾಗಿತ್ತು ಸ್ವೀಟು. ನಾನು 1.5 ಕಪ್ಪಷ್ಟು ಉಪಯೋಗಿಸ್ಕೊಂಡಿದ್ದೆ. ನನಗೆ ಪರ್ಫೆಕ್ಟ್ ಆಗಿದೆ ಸ್ವೀಟು ಅಂತ ಅನ್ನಿಸ್ತು. ಇನ್ನು ಜಾಸ್ತಿ ಸ್ವೀಟ್ ಬೇಕು ಅನ್ನೋ ಅಂಥವ್ರು ಇನ್ನೊಂದು ಅರ್ಧ ಕಪ್ ಜಾಸ್ತಿ ಬೆಲ್ಲನ ಉಪಯೋಗಿಸ್ಕೊಳ್ಬಹುದು. ಹಾಗೆಯೇ ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಗಂಟುಗಳಿರಬಾರ್ದು, ಆ ರೀತಿ ಮಿಕ್ಸ್ ಮಾಡಿ ಇದಕ್ಕೀಗ 1 ಸ್ಪೂನಷ್ಟು ಏಲಕ್ಕಿ ಪೌಡ್ರು, ಹಾಗೆಯೇ ಕಾಯಿ ತುರಿಯನ್ನು 1-2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ 1/4 ಬೌಲಷ್ಟು ಇಲ್ಲಿ ಕೊಬ್ಬರಿ ಪೀಸಸನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಪೀಸಸ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನುವಾಗ ಬಾಯಿಗೆ ಸಿಗುತ್ತೆ. ಹಾಗೆಯೇ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಕಾಯಿ ತುರಿ ಮತ್ತು ಕೊಬ್ಬರಿ ಪೀಸಸ್ ಎರಡನ್ನೂ ಸಹ ಆ್ಯಡ್ ಮಾಡ್ಕೊಳ್ಳಿ. ಸ್ವೀಟ್ ಪೊಂಗಲು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದೀಗ ಈ ರೀತಿಯಾಗಿ ಬಂದಿತ್ತು. ಈಗ ಲಾಸ್ಟಲ್ಲಿ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಹುರಿದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ತುಂಬ ರುಚಿಯಾದಂತಹ ಸಿಹಿ ಪೊಂಗಲು ರೆಡಿಯಾಗಿದೆ. ಇದನ್ನು ನಾವು ಪ್ರಸಾದಕ್ಕೂ ಸಹ ಉಪಯೋಗಿಸ್ಕೊಳ್ಬೋದು, ಅಥವಾ ಮನೆಯಲ್ಲಿ ನಿಮಗೆ ಸಿಹಿ ಪೊಂಗಲ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ಖಂಡಿತ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಹೆಸರು ಬೇಳೆ ಇದ್ರಂತೂ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ನೋಡಿ, ಈಗ ನಾನು ಮಾಡುತ್ತಿರುವಂತಹ ನೆಕ್ಸ್ಟ್ ರೆಸಿಪಿ ಬಂದು 1 ಕಪ್ಪು ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಈ ರೀತಿ ಅಕ್ಕಿ ತಂಬಿಟ್ಟನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹುರಿದ ಅಕ್ಕಿ ತಂಬಿಟ್ಟು ಅಂತಲೂ ಹೇಳ್ಬೋದು, ಅಥವಾ ಹುರಕ್ಕಿ ಟಮಟ ಅಂತಲೂ ಹೇಳ್ಬೋದು. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಇಲ್ಲಿ 1 ಕಪ್ಪಷ್ಟು ಅಕ್ಕಿನ ತೊಗೊಳ್ತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಅಕ್ಕಿಯನ್ನು ಹುರಿತಾ ಇದ್ದೀನಿ. ಅಕ್ಕಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಅಕ್ಕಿ ಕಪ್ ಆಗಬಾರ್ದು. ನೋಡಿ, ಈ ರೀತಿ ಹುರಿದಾಗಿದೆ ಅಕ್ಕಿಯನ್ನು. ಈಗ ಇದನ್ನು ಆರ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕಡಲೆ ಬೀಜವನ್ನು ಹುರಿಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿದು ತಗೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಹುರಿಯೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಹುರಿದು ತಗೊಳ್ಳಿ.
ಇದನ್ನು ಸಹ ಆರ್ಲಿಕ್ಕೆ ಬಿಡಬೇಕಾಗತ್ತೆ ನಾವು ಗ್ರೈಂಡ್ ಮಾಡೋಕ್ಕೆ ಮುಂಚೆ. ಹಾಗೆಯೇ ಎಳ್ಳನ್ನು ಸಹ ತಗೊಳ್ತಾ ಇದ್ದೀನಿ. ಎಳ್ಳು 1-2 ನಿಮಿಷನೂ ಬೇಡ, ಪಟ ಅಂದ್ಬಿಡತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಳ್ಳನ್ನು ಸಹ ಹುರ್ಕೊಳ್ಳೋಣ. ಇದನ್ನು ಸಹ ಆರ್ಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ ಎಳ್ಳನ್ನು. ಹಾಗೆಯೇ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿಟ್ಕೊಂಡಿರುವಂತಹ ಅಕ್ಕಿ ಸ್ವಲ್ಪ ತಣ್ಣಗಾಗಿತ್ತು. ಈಗ ನೋಡಿ ಅಕ್ಕಿ ಜೊತೆಗೆ ಕಡಲೆ ಒಂದು ಅರ್ಧ ಕಪ್ಪಷ್ಟು, ಹಾಗೆಯೇ ಏಲಕ್ಕಿ ಬೀಜ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ನೋಡಿ ತರಿಯಾಗಿ ಅಲ್ಲ, ನೈಸಾಗಿ ಗ್ರೈಂಡ್ ಮಾಡಿ ತೊಗೊಳ್ಬೇಕಾಗತ್ತೆ. ಈಗ ಈ ರೀತಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಡಲೆ ಬೀಜನ ಸೆಪ್ರೇಟಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಯಾಕೆ ಅಂದರೆ ಇದನ್ನು ತರಿಯಾಗಿ ಮಾಡಬೇಕಾಗತ್ತೆ. ಇದು ತರಿಯಾಗಿ ಇದ್ದರೆ ತಿನ್ನುವಾಗ ಚೆನ್ನಾಗಿರುತ್ತೆ. ಒಂದು 2 ರೌಂಡು ಮಿಕ್ಸಿಯಲ್ಲಿ ಈ ರೀತಿ ಗ್ರೈಂಡ್ ಮಾಡಿ ತೊಗೊಳ್ಳಿ. ನೋಡಿ ಈ ರೀತಿ ಇದೆ. ಈಗ ಇದನ್ನು ಸಹ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗೆಯೇ ಹುರಿದಿಟ್ಕೊಂಡಿರುವಂತಹ ಎಳ್ಳನ್ನು ಸಹ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಗ್ಯಾಸ್ ಮೇಲೆ ಈ ರೀತಿ ಒಂದು ಬಾಣಲೆನ ಇಟ್ಕೊಂಡು ಒಂದು ಅರ್ಧ ಕಪ್ಪು ನೀರು, 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ಸ್ವಲ್ಪ ಕರಗಿ ಒಂದು ಎಣ್ಣೆನ ಮುಟ್ಟಿದಾಗ ಸ್ವಲ್ಪ ಅಂಟು ಬರುತ್ತಲ್ವ, ಆ ರೀತಿ ಬಂದರೆ ಸಾಕಾಗತ್ತೆ. ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ, ಈ ರೀತಿ ಕುದಿ ಬರ್ತಾ ಇದೆ. ನೋಡಿ ಚೂರು ಅಂಟು ಬರ್ತಾ ಇದೆ. ತುಂಬ ಇದು ಪಾಕ ಆಗೋವಂಥದ್ದು ಅವಶ್ಯಕತೆ ಇರೋದಿಲ್ಲ. ನೋಡಿ ಈ ರೀತಿ ಸೋಸಿದಾಗ ಈ ರೀತಿ ಬಂದರೆ ಸಾಕು. ಒಂದು ನಾವು ಎಣ್ಣೆನ ಮುಟ್ಟಿದಾಗ ನಮಗೆ ಯಾವ ಥರ ಫೀಲ್ ಆಗುತ್ತೆ ಆ ರೀತಿ ಇದ್ದರೆ ಸಾಕು. ಆ ಹದಕ್ಕೆ ನಾವು ಬೆಲ್ಲವನ್ನು ಕುದಿಸಿ ತೊಗೊಳ್ಬೇಕಾಗತ್ತೆ. ಈಗ ಅದನ್ನು ಶೋಧಿಸಿ ಸಹ ಇಟ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಪೀಸಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಪೀಸಸ್ ಇದ್ದರೆ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೆಲವರು ಹುರಕ್ಕಿ ಟಮಟ ಅಂತಲೂ ಕರೀತಾರೆ, ಅಥವಾ ಹುರಕ್ಕಿ ತಂಬಿಟ್ಟು ಅಂತಲೂ ಕರೀತಾರೆ. ನೋಡಿ ಈ ರೀತಿ ಸ್ವಲ್ಪನೇ ಈ ರೀತಿ ಬೆಲ್ಲದ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಕಟ್ಟಬೇಕು. ಬಿಸಿ ಇದ್ದರೆ ಈ ರೀತಿ ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ನಂತರ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ಕಟ್ತಾ ಹೋಗಿ. ತುಂಬ ಚೆನ್ನಾಗಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಬಹುದು. ದೇವ್ರ ಪ್ರಸಾದಕ್ಕೆ ಏನಾದರೂ ನಾವು ರೆಡಿ ಮಾಡ್ಕೊಳ್ತೀವಿ ಅಂದರೆ ಬೇಗ ಮಾಡ್ಕೊಳ್ಬಹುದು. ಖಂಡಿತವಾಗ್ಲೂ ಈ ರೀತಿ ತಂಬಿಟ್ಟನ್ನು ಮಾಡ್ಕೊಳ್ಳಿ. ಅಕ್ಕಿಯನ್ನು ಹುರಿದು ಮಾಡುವಂಥದ್ದು, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದನೂ ಸಹ ನಾವು ಮಾಡ್ಕೊಳ್ಬೋದು. ಸಖತ್ತು ಟೇಸ್ಟಿಯಾಗಿ ಸಹ ಇರುತ್ತೆ. ಯಾವುದೇ ಬೆಲ್ಲವನ್ನು ಸಹ ನಾವು ಉಪಯೋಗಿಸ್ಕೊಳ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ನಾನು ಉಂಡೆಗಳನ್ನು ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ ಈ ಸೈಜಿಗೆ ಉಂಡೆಗಳನ್ನು ಮಾಡ್ತಾ ಇದ್ದೀನಿ. ಕೆಲವರು ಇದನ್ನು ಇನ್ನೂ ದಪ್ಪವಾಗಿ ಮಾಡ್ಕೊಳ್ಳೋ ಅಂಥವರು ಸಹ ಇದ್ದಾರೆ. ನೋಡಿ ಈ ರೀತಿ ಮಾಡಿ ತೊಗೊಳ್ಳಿ, ನಮ್ಮ ಪ್ರಸಾದಕ್ಕೆಲ್ಲ ಉಪಯೋಗಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಮನೆಯಲ್ಲಿ ಮಕ್ಕಳು ಏನಾದರೂ ತಿನ್ನಲಿಕ್ಕೆ ಕೇಳ್ತಿದ್ರೆ ಈ ರೀತಿಯೂ ಸಹ ಮಾಡ್ಕೊಳ್ಬೋದು. ನೋಡಿ ಇದನ್ನು ಶಿವನ ಪ್ರಸಾದಕ್ಕೆ ಇಡ್ಬೋದು. ಈ ರೀತಿ ತಂಬಿಟ್ಟುಗಳನ್ನ ಮಾಡಿಕೊಂಡು ನಾವು ಮನೆಯಲ್ಲಿ 1 ಕಪ್ ಅಕ್ಕಿ ಇದ್ದರೆ ಖಂಡಿತ ಈ ರೀತಿಯಲ್ಲಿ ಟ್ರೈ ಮಾಡ್ಕೊಳ್ಬೋದು. ಈಸಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ. ಬನ್ನಿ ಇದಾದ ನಂತರ ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡ್ಬೋದಾದಂತಹ ಒಂದು ಈಸಿ ದೇವರ ಪ್ರಸಾದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಹುರಿಗಡಲೆಯಿಂದ ಮಾಡಿರುವಂತಹ ತಂಬಿಟ್ಟು ರೆಸಿಪಿ ಅಂತಲೇ ಹೇಳ್ಬೋದು, ಅಥವಾ ಹುರಿಗಡಲೆ ಟಮಟ ಅಂತಲೂ ಕರಿಬೋದು ಇದನ್ನು, ಅಥವಾ ಹುರಿಗಡಲೆ ಲಡ್ಡು ಅಂತಲೂ ಕರಿಬೋದು. ಫಸ್ಟ್ ಹುರಿಗಡಲೆ ತೊಗೊಳ್ತಾ ಇದ್ದೀನಿ. ನೋಡಿ 1 ಕಪ್ಪಷ್ಟು. ಹಾಗೆ ಏಲಕ್ಕಿ ಬೀಜ ಒಂದು 3 ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಿ ತೊಗೊಳ್ಬೇಕು. ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಇದು ಸಹ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೂ ಸಹ ನಾನಿಲ್ಲಿ ಕಡಲೆ ಬೀಜ ಒಂದು ಅರ್ಧ ಕಪ್ಪಷ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜವನ್ನು ಹುರಿಬೇಕು. ನೋಡಿ ಈ ರೀತಿ ಚೆನ್ನಾಗಿ ಹುರಿದು ತೊಗೊಳ್ತಾ ಇದ್ದೀನಿ. ಇದನ್ನು ಆರಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಹುರಿದಾದ ನಂತರ, ಆರಿದ ನಂತರನೇ ನಾವು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ಇದನ್ನು ಹುರ್ಕೊಂಡಿದ್ದಾಗಿದೆ. ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕಿ ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆಯೇ ನೋಡಿ ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದಂತಹ ಕಡಲೆ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಪೌಡರು ಫೈನ್ ಆಗಿ ಈ ರೀತಿ ಗ್ರೈಂಡ್ ಆಗಿರಬೇಕು. ಹಾಗೆಯೇ ಕಡಲೆ ಬೀಜನ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು 1-2 ರೌಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತರಿಯಾಗಿ ಮಾಡಿ ತೊಗೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಇದ್ರೇ ತಿನ್ನುವಾಗ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಸಹ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಒಳಗಡೆ. ನೋಡಿ ಈ ಕಡಲೆ ಹಿಟ್ಟೇನಿತ್ತು ಅದರೊಳಗಡೆ ಈಗ ಕಡಲೆ ಬೀಜದ ಹಿಟ್ಟನ್ನು ಸಹ ನಾನಿಲ್ಲಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ಎಳ್ಳನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಕೊಬ್ಬರಿ ಪೀಸಸನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸಕ್ಕರೆನ ಯೂಸ್ ಮಾಡ್ಕೊಳ್ತಿಲ್ಲ, ನಾನಿಲ್ಲಿ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು. ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಯಾವ ಬೆಲ್ಲವನ್ನು ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಬೆಲ್ಲ ಸ್ವಲ್ಪ ಅಂಟು ಬಂದರೆ ಸಾಕು, ತುಂಬ ಪಾಕ ಬರಬೇಕು ಅಂತ ಏನಿಲ್ಲ. ನೋಡಿ ಚೆನ್ನಾಗಿ ಕುದೀತಿದೆ. ಈಗ ಚೆನ್ನಾಗಿ ಬೆಲ್ಲ ಕರಗಿದೆ.
ಹಾಗೆಯೇ ಇದರಲ್ಲಿ ಕಸ ಕಡ್ಡಿ ಇದ್ದರೆ ಅದನ್ನು ಚೆನ್ನಾಗಿ ಶೋಧಿಸ್ಕೊಂಡು ತಗೊಳ್ಬೇಕಾಗತ್ತೆ. ನೋಡಿ ಇದೀಗ ರೆಡಿ ಆಗ್ತಾ ಇದೆ. ಸ್ವಲ್ಪ ಅಂಟೆಂಟು ಬಂದರೆ ಸಾಕು. ಗ್ಯಾಸನ್ನು ನಾವು ಆಫ್ ಮಾಡ್ಕೊಳ್ಳೋಣ. ನೋಡಿ ಈಗ ಇದು ಪರ್ಫೆಕ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಶೋಧಿಸ್ಕೊಳ್ಳೋಣ. ನೋಡಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪನೇ ಹಾಕ್ಕೊಂಡು ನಾವು ಉಂಡೆಗಳನ್ನ ಕಟ್ಕೊಳ್ಬೋದು. ಫಸ್ಟು ಬಿಸಿ ಇದ್ದರೆ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ. ನಂತರ ನಾವು ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಕಟ್ತಾ ಹೋಗಬೇಕು. ನಾನು ಮಾಡ್ಕೊಂಡಿದ್ದಂತಹ ಒಂದು ಬೆಲ್ಲದ ನೀರು ಅದು ಪರ್ಫೆಕ್ಟಾಗಿ ಸಾಕಾಯಿತು. ಈಗ ಇದನ್ನು ಕೈಯಿಂದನೇ ಉಂಡೆಗಳನ್ನು ಮಾಡಿ ತಗೊಳ್ಳೋಣ. ನೋಡಿ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಒಂದು 10 ನಿಮಿಷ ಟೈಮ್ ಇದ್ದರೆ ನಾವು ಯಾವುದೇ ಒಂದು ಹಬ್ಬ ಆಗಿರ್ಬೋದು ಅಥವಾ ಏನಾದರೂ ಪೂಜೆ ಮಾಡ್ತಿದ್ರೆ ದೇವರಿಗೆ ನೈವೇದ್ಯಕ್ಕೆ ಏನೂ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಖಂಡಿತವಾಗ್ಲೂ ಈ ರೀತಿ ಪ್ರಸಾದನ ಮಾಡಿ ನಾವು ನೈವೇದ್ಯಕ್ಕೆ ಇಡ್ಬೋದು. ಹಾಗೆಯೇ ಮನೇಲಿ ಮಕ್ಕಳು ಸಹ ತಿನ್ನೋಕ್ಕೆ ಕೇಳಿದಾಗ ಈ ರೀತಿ ಮಾಡಿಕೊಡಿ. ಹೆಲ್ದಿಯಾಗಿ ಬೇಕ್ರಿ ಒಂದು ಸ್ವೀಟ್ಸ್ ಏನು ತಂದು ತಿನ್ನಿಸ್ತೀವಿ ಅದಕ್ಕಿಂತನೂ ಚೆನ್ನಾಗಿ ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ಬಹುದು. ನೋಡಿ ಈ ರೀತಿ ಉಂಡೆಗಳನ್ನು ಮಾಡಿ ತಗೊಳ್ತಾ ಇದ್ದೀನಿ. ಇದನ್ನು ಹುರಿಗಡಲೆ ತಂಬಿಟ್ಟು ಅಂತಲೂ ಸಹ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಖಂಡಿತವಾಗ್ಲೂ ಸಹ ಟ್ರೈ ಮಾಡಿ. ಇದನ್ನು ಸಹ ನೀವೇ ಹೇಳ್ತೀರಾ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಅಂತ. ನೋಡಿ ನಾನು ಎಲ್ಲದನ್ನು ಸಹ ಈ ರೀತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಇದನ್ನು ಒಂದು ವಾರ 15 ಡೇಸ್ವರೆಗೂ ಸಹ ಇದನ್ನು ಸ್ಟೋರ್ ಮಾಡಿಟ್ಟು ತಿನ್ನಬಹುದು. ಇದಕ್ಕೆ ಕೊಬ್ಬರಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ತೆಂಗಿನಕಾಯಿನ ಹಾಕ್ಕೊಂಡ್ರೆ ಇಡೋಕ್ಕಾಗೋದಿಲ್ಲ. ಹಾಗಾಗಿ ಕೊಬ್ಬರಿ ಪೀಸಸ್ ಆದರೆ ಇದನ್ನು ಒಂದು ವಾರ 15 ದಿನ ಇಟ್ಟು ತಿನ್ಬೋದು. ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಈ ರೀತಿಯಾಗಿ ಬಂದಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಮನೆಯಲ್ಲೂ ಸಹ ಮಾಡಿಕೊಡಿ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ನೆಕ್ಸ್ಟ್ ರೆಸಿಪಿಯನ್ನು ನೋಡೋಣ. ನೆಕ್ಸ್ಟು ನಾನು ಮಾಡ್ತಿರುವಂತಹ ರೆಸಿಪಿ ಹೆಸರುಬೇಳೆ ಪಾಯಸ. ಇದು ಸಹ ತುಂಬ ಈಸಿಯಾಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಸಹ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಹಬ್ಬ ಇದ್ದಾಗ ದಿಢೀರಾಗಿ ಏನಪ್ಪ ಮಾಡೋದು ಪ್ರಸಾದಕ್ಕೆ ದೇವರಿಗೆ ಅಂತ ಯೋಚನೆ ಮಾಡ್ತಿದ್ರೆ ಮನೆಯಲ್ಲಿ ಸ್ವಲ್ಪ ಹೆಸರುಬೇಳೆ ಇದ್ದರೆ ನೋಡಿ ಈ ರೀತಿ ಮಾಡ್ಕೊಳ್ಬೋದು. ಹೆಸರುಬೇಳೆ 1 ಕಪ್ಪಷ್ಟು ತೊಗೊಂಡು ಚೆನ್ನಾಗಿ ಇದನ್ನು ಹುರಿತಾ ಇದ್ದೀನಿ. ಈ ರೀತಿ ಬಾಣಲೆಗೆ ಹಾಕ್ಕೊಂಡು ಇದು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಚೆನ್ನಾಗಿ ಹುರಿದು ತೊಗೊಳ್ಬೇಕಾಗತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದು. ಹೆಸರುಬೇಳೆ ಪಾಯಸ ಅಂದರೆ ಯಾರು ಇಷ್ಟಪಡಲ್ಲ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ತುಪ್ಪ ತಿಂದಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ಪಾಯಸನ ನಾವು ಪ್ರಸಾದಕ್ಕೂ ಉಪಯೋಗಿಸ್ಕೊಳ್ಬೋದು. ಮನೆಯಲ್ಲಿ ಏನಾದರೂ ನಾವು ಸಿಹಿ ಅಡುಗೆನ ಪ್ರಿಪೇರ್ ಮಾಡ್ತಿದ್ರೆ ಅಂಥ ಸಂದರ್ಭದಲ್ಲೂ ಸಹ ಇದನ್ನು ಮಾಡ್ಕೊಳ್ಬೋದು. ಅಥವಾ ಹಾಗೇನೂ ಬೇಜಾರಾದಾಗ ಇದನ್ನು ಮಾಡಿ ತಿನ್ನಬಹುದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಪರ್ಫೆಕ್ಟ್ ವಿಧಾನ ಹೇಗೆ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಹುರಿದಿರುವಂಥ ಹೆಸರುಬೇಳೆಯನ್ನು ತೊಳೆದು ಇದನ್ನು ಕುಕ್ಕರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕುಕ್ಕರಿಗೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ವಿಷಲ್ ಬರಬೇಕು. 3 ವಿಷಲ್ ಬರೋ ತನಕ ಬಿಡ್ತಾ ಇದ್ದೀನಿ. ಹಾಗೆಯೇ ಬೆಲ್ಲ ಕರಗಿಸ್ಕೊಳ್ಬೇಕು. ಬೆಲ್ಲ 1 ಕಪ್ಪಷ್ಟು ತೊಗೊಂಡು ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ಇದು ಜಸ್ಟ್ ಕರಗಿದ್ರೆ ಸಾಕು ಬೆಲ್ಲ. ಈ ಬೆಲ್ಲದ ನೀರನ್ನು ನೋಡಿ ಶೋಧಿಸ್ಕೊಂಡು ತೊಗೊಳ್ಬೇಕು. ಏನಾದರೂ ಕಸ ಕಡ್ಡಿ ಇದ್ದರೆ ಇದನ್ನು ಫಸ್ಟು ಪ್ಯೂರಿಫೈ ಮಾಡಿ ತೊಗೊಳ್ಳಿ ಬೆಲ್ಲನ. ನೋಡಿ ಇದೀಗ ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ನೋಡಿ ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ. ನಂತರ ಶೋಧಿಸ್ಕೊಳ್ಳೋಣ. ನೋಡಿ ಈಗ ಚೆನ್ನಾಗಿ ಹೆಸರುಬೇಳೆನೂ ಸಹ ಬೆಂದಿದೆ. ನೋಡಿ ಈ ರೀತಿ ಮ್ಯಾಶ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ನಾವು ಹೆಸರುಬೇಳೆ ಪಾಯಸ ಮಾಡಬೇಕು ಅಂದರೆ ಕುಕ್ಕರಲ್ಲಿ ಒಂದು 3 ವಿಷಲ್ ಬಂದಿದೆ. ಈಗ ಇದು ರೆಡಿ ಇದೆ. ಇದಕ್ಕೇ ನಾನೀಗ ಡೈರೆಕ್ಟಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ ಬೆಲ್ಲದ ನೀರನ್ನು ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ಒಂದು ಹೆಸರುಬೇಳೆ ಪಾಯಸ ಟೇಸ್ಟನ್ನು ನೀವು ಮರೆಯೋದೇ ಇಲ್ಲ. ತುಂಬ ಚೆನ್ನಾಗಿ ಬಂದಿರುತ್ತೆ. ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ನೋಡಿ ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಬೋದು. ಇದು ಸಹ ಮಾಡಲಿಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನೋಡಿ ಇದೀಗ ಕುದಿ ಬರ್ತಿದೆ ಚೆನ್ನಾಗಿ. ನೋಡಿ ಈ ರೀತಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ತನಕನೂ ಕುದಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಕುದಿ ಬಂದ ನಂತರ ಇದಕ್ಕೊಂದು ಅರ್ಧ ಲೋಟ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಕಿದ ನಂತರ ಕುದಿಸ್ಕೊಳ್ಬೇಡಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಏಲಕ್ಕಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ನೋಡಿ.
ಹಾಗೆಯೇ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಯಾವುದಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು 2-3 ಚಮಚದಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸನ್ನು ಆಫ್ ಮಾಡ್ಕೊಂಡಾಗಿದೆ. ಈಗ ಇದು ಇಟ್ಟಾಗ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ, ಆವಾಗ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ತುಪ್ಪದ ಜೊತೆ ಡ್ರೈ ಫ್ರೂಟ್ಸ್ಗಳನ್ನ ಹುರಿದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬಿಸಿ ಬಿಸಿಯಾದಂತಹ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಖಂಡಿತ ನೀವು ಸಹ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡ್ಕೊಳ್ಳಿ. ಈ ರೀತಿ ಬೇರೆ ಬೇರೆ ರೀತಿಯ ಪ್ರಸಾದ ರೆಸಿಪಿಗಳನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ದೇವರಿಗಾದರೂ ಇಡ್ಬೋದು, ಅಥವಾ ಹಬ್ಬ ಇದ್ದಾಗ ಸಿಹಿ ತಿನಿಸುಗಳಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.